ವಿದ್ಯಾರ್ಥಿಗಳೇ ನೋಡ್ರಿ, ಸರಿಯಾಗಿ ನೋಡಿಕೊಂಡು ಸರಿಯಾಗಿ ಲಕ್ಷ್ಯ ಕೊಟ್ಟು ನೀವು ಗಣಿತಗಳನ್ನು ಮಾಡಿಬಿಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸರಳ ಬರ್ತದೆ. ನೀವು ನೋಡ್ಕೊಂಡ್ರಿ ಅಂತಂದ್ರೆ ಗಣಿತಗಳು ಭಾಳ ಸರಳ ಬರ್ತಾವ. ನೋಡ್ಕೋರಿ. ನೋಡ್ರಿ, ನಾ ತಿಳಿಸ್ನ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚಂದಂಗೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. 69 ಲೀಟರ್ ಹಾಲಿನಲ್ಲಿ 6 ಲೀಟರ್ ನೀರು ಬೆರೀತಿದೆ. ನೀರಿನ ಶೇಕಡ ಪ್ರಮಾಣವೇನು? ಭಾಳ ಇದು ಥಿಂಕಿಂಗ್ ಪವರ್, ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್. ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಈಗ ನೀವೇನು ಮಾಡ್ತೀರಿ, ಸಡನ್ನಾಗಿ 69 ಲೀಟರ್ ಹಾಲಿಗೆ 6 ಲೀಟರ್ ನೀರು ಆದರೆ 100ಕ್ಕೆ ಎಷ್ಟು ಅಂತ ನೀವು ಮಾಡಿದರೆ ರಾಂಗ್. ನೀವು ಯಾವುದೇ ಒಂದು ನೀವು ಶೇಕಡಾ ಪ್ರಮಾಣ ಹಾಲು ನೀರು ಬಂತು ಅಂತಂದ್ರೆ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡ್ಕೊಂಡಾಗೆ ಮಿಶ್ರಣಕ್ಕೆ ಶೇಕಡಾ ಪ್ರಮಾಣ ಸಿಗ್ತದೆ. ಮಿಶ್ರಣ ಬರೋಬರಿ ಹಾಲು ಪ್ಲಸ್ ನೀರು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೊದಲು ಹಾಲು ಎಷ್ಟದ? 69 ಅದ. ಮತ್ತು ನೀರು ಎಷ್ಟದ? 6 ಲೀಟ್ರ್ ಅದ. ಬರೋಬ್ಬರಿ 75 ಲೀಟರ್ ಮಿಶ್ರಣ. ಯಾವಾಗಲಾದರೂ ಶೇಕಡಾ ಪ್ರಮಾಣ ಬರೋದು ಮಿಶ್ರಣಕ್ಕೆ. ನೋಡು, ಅದನ್ನು ತಿಳ್ಕೊಬೇಕು. ನೀವು ಮಿಶ್ರಣ ತಕ್ಕೋಬೇಕು. ಹಾಲು ಪ್ಲಸ್ ನೀರು ಕೂಡಿಸಿದಾಗ ಏನಾಗ್ತದೆ? ಮಿಶ್ರಣ. ಮತ್ತು ಹಾಲಿನ ನೀರು ಕೂಡಿಸೇ ಇರ್ತಾರೆ. ಆದ್ರೆ ಶೇಕಡಾ ಪ್ರಮಾಣ ಎದರ ತಕ್ಕೋಬೇಕಂದ್ರೆ ಮಿಶ್ರಣಕ್ಕೆ ತಕ್ಕೋಬೇಕು ಯಾವಾಗಲಾದರೂ. ಅದು ನೆನಪಿಟ್ಕೋಬೇಕು. ಅದಕ್ಕೆ ಮೆಂಟಲ್ ಎಬಿಲಿಟಿ. ಇದು ಸ್ಟೇಟ್ ರ್ಯಾಂಕ್ ಬರೋಂಥ ಗಣಿತಗಳು. ಇವೆಲ್ಲ ಸೈನಿಕ್ ಸ್ಕೂಲ್ನಾಗ ಬಿದ್ದಂಥ ಗಣಿತಗಳು, ನವೋದಯಕ್ಕೆ ಬಿದ್ದಂಥ ಗಣಿತಗಳು. 75 ಲೀಟರಿಗೆ ಬರೋಬರಿ ಲೀಟರ್ ಮಿಶ್ರಣಕ್ಕೆ ಎಷ್ಟು? 6 ಲೀಟರ್ ನೀರು. 6 ಲೀಟರ್ ನೀರು ಶೇಕಡ ಅಂದರೆ 100 ಮಿಶ್ರಣಕ್ಕೆ. ಯಾವಾಗಲಾದ್ರೂ ಮಿಶ್ರಣಕ್ಕೆ ಸಂಬಂಧ ಬರ್ತದ ಏನೋ ಶೇಕಡ, ನೆನ್ಪಿಟ್ಕೋರಿ. 100 ಗುಂಡ್ಲೆ 6 ಸರ್ವಾಸ್ವಾಲೆ 75. ನೋಡಿ, 25 ಮೂರ್ಲೆ 25 ನಾಲ್ಕಲೆ, 3 ಒಂದಲೆ 3 ಎರಡಲೆ, 4 ಎರಡಲೆ 8 ಶೇಕಡ ನೀರು. ಆನ್ಸರ್ ಈಸ್ ಈಕ್ವಲ್ ಟು ಶೇಕಡ 8 ನೀರು. ನೋಡಿ, ಮುಂದಿನ ಲೆಕ್ಕ ಮಾಡ್ರಿ, ಪ್ರಯತ್ನ ಮಾಡ್ರಿ. ಅದನ್ನು ನೀವು ಮಾಡಿದ್ರಿ ಅಂತಂದ್ರೆ ಆ ಲೆಕ್ಕ ಬರ್ತದ. ಪ್ರಯತ್ನ ಮಾಡಬೇಕು ನೀವು. ನೋಡ್ರಿ, ಮುಂದಿನ ಲೆಕ್ಕ ಅರ್ಥ ಮಾಡ್ಕೊಂಡು ಲೆಕ್ಕ ಮಾಡೋದಿರ್ತದೆ. ನಾವು ಎಸ್ ಆಗ್ಯದ ಮಾಡೋದು. ನಾವು ಏನು ತನ್ನ ಪಗಾರದಲ್ಲಿ ಶೇಕಡ 78 ಖರ್ಚು ಮಾಡಿ 440 ರೂಗಳನ್ನು ಉಳಿಸೋನು. ಹಾಗಾದರೆ ಅವನು ಪಗಾರ ಎಷ್ಟು? ಪಗಾರ 100 ಆಗಿರಲಿ. ನೋಡಿ, ಉಳಿತಾಯ ಶೇಕಡ ಉಳಿತಾಯ ಬರೋಬರಿ 100 ಪಗಾರ ಅಂತ ತಿಳ್ಕೊರಿ. ಅದರಾಗ 78 ಖರ್ಚು ಕಳೀರಿ. ಬರೋಬರಿ 22 ಏನಾಯ್ತು? ಉಳಿತಾಯ ಆಯ್ತು. ಎಷ್ಟು? 72 ರೂಪಾಯಿ ಉಳಿತಾಯ. 22 ರೂಪಾಯಿ ಉಳಿತಾಯ ಆಯ್ತು. 22 ರೂಪಾಯಿ ಉಳಿತಾಯ ಇದ್ದಾಗ ಸಂಬಳ ಎಷ್ಟು? 100 ಅಂತ ತಿಳ್ಕೊಬೇಕು. ಇದು ಸಂಬಳ 100 ಆಗಿರಲಿ. ಯಾಕಂದ್ರೆ ಶೇಕಡಾದಾಗ ನೀವು ಹಿಂಗೆ ತಿಳ್ಕೊಬೇಕಾದ. ಏನು ತಿಳ್ಕೊಬೇಕು? ಸಂಬಳ 100 ಆಗಿರಲಿ. ಏನು? ಸಂಬಳ 100 ಆಗಿರಲಿ. ಬಾಣವನೇ ಗಣಿತ ತಿಳಿಸ್ತಾನ. ಸಂಬಳ 100 ರು ಆಗಿರಲಿ. ಯಾಕಂದ್ರೆ ಶೇಕಡ ಅದ.
ಇದೊಂದು ರೀತಿ. ಇದು ಶೇಕಡ 100 ಸಂಬಳದ ಅಂತ ತಿಳ್ಕೊರಿ. ಖರ್ಚು ಬರೋಬರಿ 78, ಉಳಿತಾಯ ಬರೋಬರಿ ಶೇಕಡ ಉಳಿತಾಯ ಅಂತಾರೆ ಅದಕ್ಕೆ. ಶೇಕಡ ಉಳಿತಾಯ ಬರೋಬರಿ 100ರೊಳಗೆ 78 ಕಳೀರಿ, 22 ಉಳಿತು, 22 ರೂಪಾಯಿ ಉಳಿತು. 22 ರೂಪಾಯಿ ಉಳಿತಾಯ ಇದ್ದಾಗ ಉಳಿತಾಯಕ್ಕೆ 100 ಪಗಾರ. ನೋಡ್ರಿ, 100 ಪಗಾರ ಅಂತ ತಿಳ್ಕೋಬೇಕು. ಎಷ್ಟು ಉಳಿತಾಯ ಮಾಡ್ಯಾನವ? 440 ಉಳಿತಾಯಕ್ಕೆ ಬರೋಬ್ಬರಿ ಎಷ್ಟು ಪಗಾರ? 440 ಗುಂಡ್ಲೆ 100 ಸರ್ವಾಸ್ ಬಾಗಲೆ 22. 22 ಒಂದಲ್ಲಿ 22 ಎರಡ್ಲೆ 0 0. 2ಕ್ಕೆ 100ಕ್ಕೆ ಗುಣಾಕಾರ ಮಾಡಿದ್ರೆ ಅವನ ಸಂಬಳ 2000 ರೂಪಾಯಿ. ಆನ್ಸರ್ ಈಸ್ ಈಕ್ವಲ್ ಟು 2000 ರೂಪೀಸ್ ಸಂಬಳ. ನೀವು ಹಿಂಗೆ ತಿಳ್ಕೊಬೇಕು. ಅತಿ ಇಂಪಾರ್ಟೆಂಟ್ ಗಣಿತ ಯಾವತ್ತಪ್ಪ ಅಂದ್ರೆ ಇದು ಭಾಳ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೋರಿ.